ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿ ನಾವು ಯೇಸು ಕ್ರಿಸ್ತನ ಶ್ರಮೆ ಮರಣದ ವಿಷಯಗಳನ್ನು ಒಂದೊಂದಾಗಿ ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ಆತನ ಶ್ರಮೆ ಮರಣದ ದಿನಗಳ ಅಂಗವಾಗಿ ನಾವು ಆತನು ಸುರಿಸಿದಂತಹ ರಕ್ತದ ಕುರಿತಾಗಿ ನಾವು ಈ ಒಂದು ದಿನದಲ್ಲಿ ಧ್ಯಾನವನ್ನು ಮಾಡಿದ್ದೇವೆ. ಯೇಸುವಿನ ರಕ್ತ ಎಂಬುದಾಗಿ ನೋಡುವಾಗ ಎಫೆಸ 1:7 ನೋಡುವಾಗ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಯಾಕೆ ಆತನು ತನ್ನ ರಕ್ತವನ್ನು ಸುರಿಸಿದ ನೋಡುವಾಗ ತನ್ನ ಒಂದು ನಮ್ಮ ಒಂದು ಅಪರಾಧಗಳ ನಿಮಿತ್ತವಾಗಿ, ನಮ್ಮ ಒಂದು ಅಪರಾಧಗಳ ಪರಿಹಾರಕ್ಕಾಗಿ ನಾನು ನೀನು ಮಾಡಿರ್ತಕ್ಕಂಥ ಆಲೋಚನೆದ ನಿಮಿತ್ತವಾಗಿ ಆತನು ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡ. ನಾನು ನೀನು ಕೈಗಳಿಂದ ಮಾಡಿರ್ತಕ್ಕಂತಹ ಅಪರಾಧಗಳ ನಿಮಿತ್ತವಾಗಿ ಆತನು ಕೈಗಳಿಗೆ ಮೊಳೆಗಳನ್ನು ಹೊಡಿಸಿಕೊಂಡ. ಆತನು ನಾನು ನೀನು ಕಾಲುಗಳಿಂದ ಮಾಡಿರ್ತಕ್ಕಂಥ ಪಾಪಗಳಿಗಾಗಿ, ಅಪರಾಧಗಳಿಗಾಗಿ ಆತನು ಬಳಿಯನ್ನು ಹೊಡಿಸಿಕೊಂಡ. ತನ್ನ ರಕ್ತವು ದೇಹದಲ್ಲಿ ಅನೇಕ ಮೈಯಲ್ಲಿ ಇರ್ತಕ್ಕಂಥ ಎಲ್ಲ ರಕ್ತವು ಹರಿದು ಹೋಗಿದ್ದನ್ನು ನಾವು ನೋಡ್ತೇವೆ. ಕೈಗಳಿಂದ, ತಲೆಯಿಂದ, ಕಾಲುಗಳಿಂದ, ಅನೇಕ ಕೊರಡೆಗಳಿಂದ ಆತನು ಉಳಿಸಿಕೊಂಡ. ಆ ಒಂದು ಹರಿಯುವಂತಹ ರಕ್ತ ದೇಹವನ್ನು ನಾವು ನೋಡ್ತೇವೆ. ಆ ಒಂದು ಹರಿಯುವಂಥ ರಕ್ತದಲ್ಲಿ ಬ್ಲೀಡಿಂಗ್ ಆಗ್ತಕ್ಕಂಥ ದೇಹದ ಮೇಲೆ ಆ ಒಂದು ಶಿಲುಬೆಯನ್ನು ಹೊತ್ತಿಕೊಂಡುದನ್ನು ನಾವು ನೋಡ್ತೇವೆ. ಯಾಕೆ ಗೊತ್ತಾ? ನಾನು ನೀನು ಅಪರಾಧಗಳನ್ನು ಪರಿಹಾರಕ್ಕಾಗಿ ಆತನ ತನ್ನ ರಕ್ತವನ್ನು ಸುರಿಸಿದ. ತನ್ನ ರಕ್ತವನ್ನು ಧಾರೆಯನ್ನು ಯೇಸು ನಮ್ಮೆಲ್ಲರಿಗೆ ಕ್ಷಮಾಪಣೆ ಉಂಟು ಆಗುವ. ನನ್ನ ಮಗಳು ಕ್ಷಮಿಸಲ್ಪಡಬೇಕು, ನನ್ನ ಮಗಳು ನಿತ್ಯ ಜೀವಕ್ಕೆ ಸೇರಬೇಕು ಎಂಬುದಾಗಿ ಆತನು ತನ್ನ ರಕ್ತವನ್ನು ಸುರಿಸಿದ ಎಂಬುದಾಗಿ ನಾವು ಅನೇಕ ಸಾರಿ ಆತನ ಆಜ್ಞೆಗಳಿಗೆ ವಿರೋಧವಾಗಿ ನಾವು ನಡೆದಿದ್ದೇವೆ. ಆತನು ಹೇಳಿದ್ದನ್ನು ನಾವು ಮಾಡುವುದು, ಆತನು ನಮ್ಮ ಜೀವಿತದಲ್ಲಿ ಮಾತನಾಡುವಾಗ ಆತನ ಮಾತನಾಡುವಿಕೆಯನ್ನು ನಾವು ಗ್ರಹಿಸಲಿ ನಾವು ಮನಸ್ಸು ಬಂದ ಕಡೆ ಹಾಗೆ ನಾವು ಅನೇಕ ಸಾರಿ ಹೋಗಿದ್ದೇವೆ, ನಾವು ಅನೇಕ ಸಾರಿ ನಡೆದಿದ್ದೇವೆ. ನಿನ್ನ ಒಂದು ಅಪರಾಧಗಳ ನಿಮಿತ್ತವಾಗಿ ಆತನು ತನ್ನ ಒಂದು ರಕ್ತವನ್ನು ಆ ಒಂದು ದಿನದಲ್ಲಿ ಆತನು ಸುರಿಸಿದರೆ ಒಂದು ಹನಿ ರಕ್ತವು ಕೂಡ ಆತನ ದೇಹದಲ್ಲಿ ಇರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆತನ ಶ್ರಮೆ ಮರಣವನ್ನು ಈ ಒಂದು ದಿನದಲ್ಲಿ ಜ್ಞಾಪಕವನ್ನು ಮಾಡಿಕೊಳ್ಬೇಕಾಗಿದೆ. ಈ ಒಂದು ಗುಡ್ ಫ್ರೈಡೇ ಸೀಸನ್ ಅನ್ನುವಾಗ ಈ ಒಂದು ದಿನಗಳಲ್ಲಿ ಮಾತ್ರ ಅಲ್ಲ, ನೀನು ಮಾಡುವಂತಹ ಪ್ರತಿ ತಪ್ಪು ಪಾಪಗಳಿಗಾಗಿ ನಾನು ಅಪರಾಧಗಳ ನಿಮಿತ್ತವಾಗಿ ನೀನು ನಮ್ಮ ಒಂದು ಅಪರಾಧಗಳ ಪರಿಹಾರಕ್ಕಾಗಿ ಆತನು ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದ್ದನ್ನು ನೋಡ್ತೇವೆ. ಕೊಲೊಸ್ಸೆ 1:20 ನೋಡುವಾಗ ಆತನು ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಮಾಧಾನ ಪಡಿಸಿಕೊಳ್ಳಬೇಕೆಂದು ನಿಷ್ಕರ್ಷ ಮಾಡಿದರು. ಆ ದಿನದಲ್ಲಿ ಯಾಜಕನು ಜನರ ಪಾಪಗಳನ್ನು ತೆಗೆದುಹಾಕಲು ಪ್ರಾಣಿಯನ್ನು ಬಲಿ ಕೊಡುತ್ತಿದ್ದಾರೆ. ಆದರೆ ರಕ್ತವನ್ನು ಪವಿತ್ರ ಕೃಪಾಸನದ ಮೇಲೆ ಚಿಮುಕಿಸುತ್ತಿರುತ್ತವ. ಆದರೆ ಯೇಸು ಸ್ವಾಮಿಯು ನಿನ್ನ ಪಾಪಗಳ ಕ್ಷಮಾಪಣೆಗಾಗಿ ತನ್ನನ್ನು ತಾನು ಬಲಿ ಕೊಟ್ಟಿದ್ದಾನೆ. ನೆನಪು ಮಾಡಿಕೋ, ಜ್ಞಾಪಕ ಮಾಡಿಕೋ, ನೀನು ಅದನ್ನು ಗ್ರಹಿಸಬೇಕಾಗಿದೆ. ಆತನು ನಿನ್ನ ಅಪರಾಧಗಳ ಪರಿಹಾರಕ್ಕಾಗಿ ತನ್ನನ್ನು ತಾನು ಬಲಿಯನ್ನು ಕೊಟ್ಟಿದ್ದಾನೆ. ತನ್ನ ರಕ್ತವನ್ನು ಆತನು ಚಿಮುಕಿಸಿದ್ದಾನೆ. ತನ್ನ ರಕ್ತವನ್ನೆಲ್ಲ ಆತನು ಸುರಿಸಿದ್ದಾನೆ. ಯಾಕೆ ಅಂದರೆ ನಾನು ನೀನು ಪರಿಶುದ್ಧನಾಗಿ ಜೀವಿಸಬೇಕೆಂಬುದಾಗಿ, ನಾನು ನೀನು ಆತನ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ. ರೋಮ 3:25 ನೋಡುವಾಗ ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರಣೆಯಾಗಬೇಕೆಂಬುದು ದೇವರು ಈತನನ್ನು ಮುಂದಿಟ್ಟನು ಎಂಬುದಾಗಿ. ದೇವರು, ತಂದೆಯಾದ ದೇವರು, ನಾವು ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16 ನೋಡುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಎಂಬುದಾಗಿ ನೋಡ್ತಾನೆ. ಆತನು ನಾನು ನೀನು ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನು ತನ್ನ ರಕ್ತವನ್ನು ಆತನು ಕೊಡಬೇಕಾಯಿತು ಎಂಬುದಾಗಿ ನೋಡಿ. ಇಬ್ರಿಯ 13:12 ನೋಡುವಾಗ ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನ ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು ಎಂಬುದಾಗಿ. ಆತನು ಪಟ್ಟಣದ ಹೊರಗೆ ನೇತಾಕಲ್ಪಟ್ಟನು. ಆತನು ಪಟ್ಟಣದ ಹೊರಗೆ ಶಿಲುಬೆ ಮೇಲೆ ಹಾಕಲ್ಪಟ್ಟನು. ಯಾಕೆ ಗೊತ್ತಾ? ನಾನು ನೀನು ಪವಿತ್ರವಾಗಿರಬೇಕು, ನಾನು ನೀನು ಆತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಬೇಕೆಂಬುದಾಗಿ, ನಾನು ನೀನು ಆತನ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ, ನಾನು ನೀನು ಪರಿಶುದ್ಧನಾಗಬೇಕೆಂಬುದಾಗಿ ಆತನು ಪಟ್ಟಣದ ಹೊರಗೆ ಎಲ್ಲ ಜನರ ಮುಂದೆ ಆತನು ಶಿಲುಬೆ ಮೇಲೆ ಹಾಕಿಕೊಂಡು ಆತನ ಎಲ್ಲ ಜನರ ಮುಂದೆ ಆತನು ಪಟ್ಟಣದ ಹೊರಗೆ ಸತ್ತನೆಂಬುದಾಗಿ ನಾವು ಬರೆದು
ದೇಹದಲ್ಲಿರ್ತಕ್ಕಂಥ ಎಲ್ಲ ರಕ್ತವನ್ನು ಆತನ ಸುರಿಸಿದ. ರೋಮ 5:9 ನೋಡುವಾಗ, ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ ಎಂಬುದಾಗಿ ಬರೆದಿದೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ಆತನು ಪ್ರಾಣವನ್ನು ಕೊಟ್ಟಿರುವಾಗ, ನಿನಗಾಗಿ ಆತನು ತನ್ನ ರಕ್ತವನ್ನು ಸುರಿಸುವಾಗ ನಾನು ಅದನ್ನು ಹೇಗೆ ಮರಿತಾ ಇದ್ದೇನೆ? ಹೇಗೆ ನಾನು ಆತನು ನನಗಾಗಿ ಸತ್ತಿರತಕ್ಕಂತಹದನ್ನು ಪಟ್ಟಣದ ಹೊರಗೆ ಸತ್ತನೆ ಎಂಬುದಾಗಿ ನೋಡ್ತೇವೆ. ಆತನು ಆ ಒಂದು ಪೇನನ್ನು ತಾಳಿ, ಆ ಒಂದು ನೋವನ್ನು ತಾಳಿ, ಆತನು ಕೊರಡೆಗಳಿಂದ ಉಡಿಸಿಕೊಂಡು, ಇನ್ಸಲ್ಟನ್ನು ಮಾಡಿಕೊಂಡು, ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು, ಕೈಗಳಿಗೆ ಮೊಳೆಗಳನ್ನು ಉಡಿಸಿಕೊಂಡು, ಕಾಲುಗಳಿಗೆ ಮೊಳೆಗಳನ್ನು ಉಡಿಸಿಕೊಂಡು ಪಟ್ಟಣದ ಹೊರಗೆ ಸತ್ತಿದ್ದನ್ನು ನಾನು ಹೇಗೆ ಮರಿತಾ ಇದ್ದೇನೆ? ಹೀಗೆ ಮರೆತು ನಾನು ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದೇನೆ. ಅನೇಕ ಸಾರಿ ನಮ್ಮ ಕೆಲಸದಲ್ಲಿ, ನಮ್ಮ ವರ್ಕ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಾವು ಬ್ಯುಸಿ ಆಗಿರ್ತೀವಿ. ನಮಗೆ ವಿ ಡೋಂಟ್ ಹ್ಯಾವ್ ಟೈಮ್ ಟು ರೀಡ್ ದ ಬೈಬಲ್. ನಾವು ಸತ್ಯವೇದನ ಧ್ಯಾನವನ್ನು ಮಾಡಲಿಕ್ಕೂ ಸಹ ನಮಗೆ ಸಮಯವಿಲ್ಲ, ಪ್ರಾರ್ಥನೆಯನ್ನು ಮಾಡಲಿಕ್ಕೂ ಸಮಯವಿಲ್ಲ. ನಾವು ಪ್ರಯಾರಿಟೈಸನ್ನು ಬೇರೆಯದೇ ಮಾಡಿಕೊಂಡು ಬಿಟ್ಟಿದ್ದೇವೆ. ನಾವು ಆತನ ಪ್ರೀತಿಯನ್ನು, ಆತನ ಕರುಣೆಯನ್ನು, ಆತನ ರಕ್ತವನ್ನು ಮರೆತು ಬಿಟ್ಟು ನಮ್ಮ ಪ್ರಯಾರಿಟಿಯನ್ನು ನಾವು ಬೇರೆಯನ್ನು ಮಾಡಿಕೊಂಡಿದ್ದೇವೆ. ಹಾಗಲ್ಲ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಷ್ಟು ದಿನಗಳು, ಇಷ್ಟು ವರ್ಷಗಳು ನಾನು ಹೇಗೆ ಕಳೆದಿದ್ದೇನೋ ಗೊತ್ತಿಲ್ಲ. ಆದರೆ ಈ ಒಂದು ದಿನದಿಂದ ನೀನು ನಿರ್ಧಾರವನ್ನು ಮಾಡಬೇಕಾಗಿದೆ. ಆತನ ರಕ್ತವನ್ನು ನೀನು ಗ್ರಹಿಸಬೇಕಾಗಿದೆ. ಆತನು ನನಗಾಗಿ ನಿನಗಾಗಿ ಶಿಲುಬೆ ಮೇಲೆ ಆತನು ತನ್ನ ರಕ್ತವನ್ನೆಲ್ಲ ಸುರಿಸಿದನು. ದೇಹದಲ್ಲಿ ಯಾವ ಒಂದು ಹನಿಯೂ ರಕ್ತ ಇರದ ಹಾಗೆ ನಿನ್ನ ಅಪರಾಧಗಳ ನಿಮಿತ್ತವಾಗಿ ಆತನು ಶಿಲುಬೆ ಮೇಲೆ ತನ್ನ ರಕ್ತವನ್ನು ಕೊಟ್ಟಿದ್ದನು. ಆತನ ಪಾದದಲ್ಲಿ ಬಂದು ನೀನು ತಿರುಗಿ ನೀನು ಆತನ ಸನ್ನಿಧಾನದಲ್ಲಿ, ಆತನ ಮಾರ್ಗದಲ್ಲಿ ನಡೆಯುವ ಮಗನಾಗಬೇಕು. ಈ ತಿರುಗಿ ನೀನು ಆತನ ಸನ್ನಿಧಾನದಲ್ಲಿ ನೀನು ಪರಿಶುದ್ಧನಾಗಿ ಜೀವಿಸಬೇಕಾಗಿದೆ. ಪ್ರಾರ್ಥನೆಯನ್ನು ಮಾಡಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರ್ತಕ್ಕಂಥದ್ದು ಸ್ವಾಮಿ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ರಕ್ತದ ಕುರಿತಾಗಿ ಧ್ಯಾನವನ್ನು ಮಾಡಿ ಕೃಪೆ ಮಾಡಿ ಸ್ತೋತ್ರ. ಹೌದು ಪದರಿ ಸ್ವಾಮಿ, ಸ್ವಾಮಿ, ನಮ್ಮ ಅಪರಾಧಗಳ ನಿಮಿತ್ತವಾಗಿ ಕರ್ತನೆ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಎಂಬುದಾಗಿ ಹೇಳ್ತೇವೆ. ಹೌದು ಪದರಿ ಸ್ವಾಮಿ, ಆ ದಿನದಲ್ಲಿ ಯಾಜಕರು ಜನರ ಪಾಪಗಳನ್ನು ತೆಗೆದುಹಾಕಲು ಪ್ರಾಣಿಯನ್ನು ಬಲಿ ಕೊಡ್ತಾ ಇದ್ದಾರೆ. ಅದರ ರಕ್ತವನ್ನು ಪವಿತ್ರ ಕೃಪಾಸ್ಥಾನದ ಮೇಲೆ ಚಿಮುಕಿಸುತ್ತಿದ್ದರು ಕರ್ತನೆ. ಅದೇ ರೀತಿಯಲ್ಲಿ ಕರ್ತನೆ ನೀನು ಕರ್ತನೆ ಆ ಒಂದು ದಿನದಲ್ಲಿ ನೀನು ಬಲಿಯನ್ನು ಕೊಟ್ಟಿಲ್ಲ ದೇವರೇ, ನೀನು ಬಲಿಯನ್ನು ಅರ್ಪಿಸಿದಲ್ಲ ಕರ್ತನೆ. ಅದಕ್ಕಾಗಿ ನಾನು ಕೊಂಡಾಡ್ತೇನೆ. ನಿನ್ನ ರಕ್ತದ ಮೂಲಕ ನಾನು ಶುದ್ಧೀಕರಿಸಿದ್ದೆ. ನಿನ್ನ ರಕ್ತದ ಮೂಲಕ ನನ್ನ ಪಾಪಗಳಿಗೆ ಕ್ಷಮಾಪಣೆಯನ್ನು ಅನುಭವಿಸಿದ್ದೆ. ಹೌದು ಕರ್ತನೆ, ನಾವು ನಿರ್ಧಾರವನ್ನು ಮಾಡ್ತೇವೆ. ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನ ಮಾರ್ಗದಲ್ಲಿ ನಡೆದು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನಾವು ನಿರ್ಧಾರವನ್ನು ಮಾಡ್ತೇವೆ. ಕರ್ತನಲ್ಲಿ ಪ್ರಿಯ ಸಹೋದರಿ ಸಹೋದರಿ, ಒಂದು ವೇಳೆ ನೀವು ನಿರ್ಧಾರ ಮಾಡುವುದು ಆತನ ಸನ್ನಿಧಾನದಲ್ಲಿ ನೀನು ಮೊಳಕಾಗಿ ಪ್ರಾರ್ಥನೆ, ನಿನ್ನನ್ನು ನೀನು ಆತನಿಗೆ ಒಪ್ಪಿಸು, ನಿನ್ನನ್ನು ನೀನು ಆತನಿಗೆ ಅರ್ಪಿಸು. ರೋಮಪುರದಲ್ಲಿ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ದೇವರ ಕನಿಕರವನ್ನು ನೆನಪಿಗೆ ತೆಗೆದುಕೊಂಡು ನಿಮ್ಮ ದೇಹಗಳನ್ನು ದೇವರಿಗೆ ಸಮರ್ಪಕವಾಗಿ ಮೆಚ್ಚುಗೆಯಾಗಿ ಮೀಸಲಾಗಿ ಅರ್ಪಿಸ್ರಿ. ಬನ್ನಿ ಆತನ ಪಾದ